The Dark Secret. ಈ ವಿಡಿಯೋನ ರಾತ್ರಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕೊನೆವರೆಗೂ ನೋಡಲೇಬೇಡಿ, ಏಕೆಂದರೆ ಇದು ಬೆಂಗಳೂರು ನಗರದಲ್ಲಿರುವ ಭಯಾನಕ ಸ್ಮಶಾನ. ಇದು ಕಥೆಯಲ್ಲ, ಕಲ್ಪಳ್ಳಿ ಸ್ಮಶಾನದಲ್ಲಿ ಜನರಿಗೆ ಆದ ನಿಜವಾದ ಅನುಭವಗಳು. ಬೆಂಗಳೂರಿನ ಜೀವನಹಳ್ಳಿಯಲ್ಲಿರುವ ಈ ಸ್ಮಶಾನ ಹಗಲಿನಲ್ಲಿ ಎಲ್ಲ ಸ್ಮಶಾನಗಳಂತೆ ಒಂದು ಸಾಮಾನ್ಯ ಸ್ಮಶಾನ. ಆದರೆ ರಾತ್ರಿಯಲ್ಲಿ ಇಲ್ಲಿ ಕೆಲಸ ಮಾಡುವ ಗಾರ್ಡ್ಗಳು ಕೂಡ ಒಳಗೆ ಹೋಗೋಕ್ಕೆ ಭಯ ಪಡ್ತಾರೆ. ಈ ಸ್ಮಶಾನದಲ್ಲಿ ಗಾರ್ಡ್ ಕೆಲಸ ಮಾಡಬೇಕು ಅಂದರೆ ಮಾನಸಿಕವಾಗಿ ತುಂಬ ಗಟ್ಟಿಯಾಗಿರಬೇಕು ಅಂತ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ಕೆಲಸ ಮಾಡಿದ ಗಾರ್ಡ್ಗಳು ಒಂದೇ ರೀತಿಯ ಅನುಭವವನ್ನು ಹೇಳ್ಕೋತಾರೆ. ಅದೇನೆಂದರೆ ಸ್ಮಶಾನದಲ್ಲಿ ಯಾರೂ ಇಲ್ಲದಿದ್ದರೂ ಯಾರೋ ಇದ್ದಾರೆ ಎನ್ನುವ ಅನುಭವಗಳು ಆಗುತ್ತಂತೆ. ಕೆಲವರಿಗೆ ಅಕಸ್ಮಾತಾಗಿ ಎದೆ ಮೇಲೆ ಭಾರ ಇಟ್ಟಂತಾಗಿ ಉಸಿರುಗಟ್ಟಿದಂತಾಗುತ್ತಂತೆ. ಈ ರೀತಿಯ ಘಟನೆಗಳು ಒಮ್ಮೆ ಅಲ್ಲ, ಪದೇ ಪದೇ ಆಗಿದ್ಯಂತೆ. ರಾತ್ರಿಯಲ್ಲಿ ಆಚೆ ಬಂದು ಸಮಾಧಿಗಳ ಬಳಿ ಟಾರ್ಚ್ ಹಾಯಿಸಿದ್ರೆ ಬಿಳಿ ಆಕೃತಿಗಳು ಸಮಾಧಿಗಳ ಮಧ್ಯೆ ಓಡಾಡ್ತಾ ಇರ್ತವಂತೆ. ಟಾರ್ಚ್ ಆಫ್ ಮಾಡಿ ಆನ್ ಮಾಡಿದ್ರೆ ಮಾಯ ಆಗ್ಬಿಡುತ್ತಂತೆ. ಇನ್ನು ವಿಚಿತ್ರ ಅಂದರೆ ಯಾರು ಇಲ್ಲದ ಜಾಗದಿಂದ ಹೆಜ್ಜೆಯ ಶಬ್ದ, ಮಣ್ಣಿನ ಚಲನೆ ಹಾಗೂ ಯಾರೋ ನಿಮ್ಮ ಹೆಸರನ್ನು ಕರೆಯೋ ಹಾಗೆ ಆಗುತ್ತಂತೆ. ಕೆಲವರು ಬೆಂಕಿಯನ್ನು ಹೋಲುವ ಆಕೃತಿಗಳನ್ನು ಕೂಡ ಕಂಡಿದ್ದಾರಂತೆ. ಸ್ಥಳೀಯರು ಗಮನಿಸಿದ ಇನ್ನೊಂದು ವಿಷಯ ಏನಂದರೆ, ಈ ಸ್ಮಶಾನದಲ್ಲಿ ನಾಯಿಗಳು ಒಂದೇ ದಿಕ್ಕಿನಲ್ಲಿ ಗುರಾಯಿಸಿ ನಿಲ್ಲುತ್ತವಂತೆ. ಅವು ಗುರಾಯಿಸಿದ ಕಡೆ ಯಾರೂ ಇಲ್ಲದಿದ್ದರೂ ಆ ಕಡೆಗೆ ಹೋಗೋದೇ ಇಲ್ವಂತೆ. ಇಂತಹ ಘಟನೆಗಳ ನಂತರ ಹಳೆಯ ಗಾರ್ಡ್ಗಳು ಕೆಲಸ ಬಿಟ್ಟಿದ್ದಾರೆ. ಕೆಲವರು ಹೇಳೋದೇನೆಂದರೆ, ಒಮ್ಮೆ ಒಳಗೆ ಹೋಗಿ ಬಂದರೆ ನಮ್ಮ ಜೊತೆ ಇನ್ನು ಯಾರೋ ಬಂದ ಹಾಗೆ ಅನ್ನಿಸುತ್ತದಂತೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಯಾರ ಬಳಿಯೂ ಇಲ್ಲ. ಕಲ್ಪಳ್ಳಿ ಸ್ಮಶಾನದಲ್ಲಿ ಭೂತಗಳಿದೆ ಎಂದು ಎಲ್ಲಿಯೂ ಸಾಬೀತಾಗಿಲ್ಲ. ಆದರೆ ಇಷ್ಟೊಂದು ಜನರು ಇಲ್ಲಿನ ಘಟನೆಗಳ ಅನುಭವ ಹೇಳಿದ ಮೇಲೆ ನಿರ್ಲಕ್ಷಿಸೋ ಹಾಗಿಲ್ಲ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೂ ಏನಾದರೂ ಅನುಭವ ಆಗ್ಬೋದು. ಹುಷಾರಾಗಿರಿ. Like, share, subscribe this channel.